ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವೀರಲೋಕ ಪುಸ್ತಕ ಸಂತೆ ಬೀದರ್ ಹಿರೇಮಠ ಸಂಸ್ಥಾನ ಭಾಲ್ಕಿ ಅರ್ಪಿಸುವ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಸಹಯೋಗದೊಂದಿಗೆ ಗುರುನಾಥ್ ರಾಜ್ಗಿರ್ ಅವರ ನೇತೃತ್ವದಲ್ಲಿ ಉತ್ತರ ಕರ್ನಾಟಕ ಒಂದು ಸುದ್ದಿವಾಹಿನಿಯ ಒಂದು ಸಹಕಾರದೊಂದಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಬೀದರ್ ಜಿಲ್ಲೆಯಲ್ಲಿ ನಡೀತಾ ಇದೆ. ಬೀದರ್ ಜಿಲ್ಲೆ ಅಂದ ತಕ್ಷಣ ನಮ್ಮೆಲ್ಲರಿಗೂ ನೆನಪಾಗುವುದು 12ನೇ ಶತಮಾನದಲ್ಲಿ ಇದೇ ನೆಲದಲ್ಲಿ ವಚನ ಸಾಹಿತ್ಯವನ್ನು ರಚನೆ ಮಾಡಿರ್ತಕ್ಕಂಥದ್ದು. ನಾಡಿನ ಮೂಲೆ ಮೂಲೆಯಿಂದ ಬಂದಿರತಕ್ಕಂಥವರೆಲ್ಲರೂ ಕನ್ನಡವನ್ನು ಕಲಿತು ಕನ್ನಡದಲ್ಲಿ ವಚನ ಸಾಹಿತ್ಯವನ್ನು ಬರೆದಿರ್ತಕ್ಕಂಥ ಇತಿಹಾಸ ಈ ಬೀದರ್ ಜಿಲ್ಲೆಗಿದೆ. ಬಂಧುಗಳೇ, ನಮಗೆ ಭಾಳ ಸಂತೋಷ ಅನ್ನಿಸ್ತಾ ಇದೆ ಇವತ್ತಿನ ದಿನ. ಯಾಕೆಂದರೆ ಈ ಒಂದು ಕಂಪ್ಯೂಟರ್ ಯುಗದಲ್ಲಿ, ಒಂದು ಮೊಬೈಲ್ನ ಯುಗದಲ್ಲಿ ಮಕ್ಕಳು ಓದುವ ಹವ್ಯಾಸವನ್ನೇ ಕಡಿಮೆ ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಅನೇಕರು ನಾವು ನೋಡ್ತಾ ಇದ್ದೀವಿ, ಇವತ್ತು ಎಷ್ಟೋ ಸಾಹಿತ್ಯಗಳು ಬರೆದಿರ್ತಕ್ಕಂಥ ಸಾಹಿತ್ಯ ಓದುಗರಿಲ್ಲದೇ ಅವು ಮೂಲೆ ಗುಂಪಾಗ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಅದಕ್ಕಾಗಿ ಓದುವ ಹವ್ಯಾಸವನ್ನು ಜನಮಾನಸದಲ್ಲಿ ಮೂಡಿಸಬೇಕು ಅಂತಕ್ಕಂಥ ಸದುದ್ದೇಶದೊಂದಿಗೆ ನಾಡಿನ ಅನೇಕ ಸಾಹಿತ್ಯಗಳು ಬರೆದಿರ್ತಕ್ಕಂಥ ಅನೇಕ ಪುಸ್ತಕಗಳ ಒಂದು ಸಂತೆ ಬೀದರ್ ನಗರದಲ್ಲಿ ನಡೆಯಲಿದೆ. ಅದಕ್ಕಾಗಿ ಹೆಚ್ಚಿನ ಸಂಖ್ಯೆ ಈ ಬರುವ 24, 25, 26 ಜನವರಿಯಲ್ಲಿ ಈ ಒಂದು ಕಾರ್ಯಕ್ರಮ ಬೀದರ್ ನಗರದಲ್ಲಿ ನಡೆಯಲಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗಿಯಾಗಿ ಪುಸ್ತಕವನ್ನು ಖರೀದಿಸುವುದರೊಂದಿಗೆ ಈ ಒಂದು ಪುಸ್ತಕ ಸಂತೆಗೆ ವಿಶೇಷವಾಗಿರ್ತಕ್ಕಂಥ ಮೆರುಗು ತಂದುಕೊಡಬೇಕು ಅಂತಕ್ಕಂಥ ಮಾತನ್ನು ತಿಳಿಸ್ತಾ ಬಸವಣ್ಣ ಹೇಳ್ತಾರೆ, ಜ್ಞಾನದ ಬಲದಿಂದ ಆ ಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮ್ಮಂದದ ಕೇಡು ನೋಡಯ್ಯ. ಎಲ್ಲಿ ಜ್ಞಾನ ಇರ್ತದೋ ಅಲ್ಲಿ ಅಜ್ಞಾನ ದೂರ ಆಗ್ತದೆ. ಕತ್ತಲೆ ಓಡಿಸಬೇಕಾದ್ರೆ ಬೆಳಕಿನ ಕಿಡಿ ಯಾವ ರೀತಿ ಹೊತ್ತಿಸ್ತೇವೋ ಅದೇ ರೀತಿ ನಾವು ಅಜ್ಞಾನದ ಒಂದು ಅಂಧಕಾರವನ್ನು ತೊಲಗಿಸಬೇಕಾದ್ರೆ ಜ್ಞಾನದ ದೀವಿಗೆಯಾಗಿರ್ತಕ್ಕಂಥ ಪುಸ್ತಕ ನಮ್ಮ ಕೈಯಲ್ಲಿರಬೇಕು ಅಂತಕ್ಕಂಥ ಒಂದು ಸಂಕಲ್ಪದೊಂದಿಗೆ ಬಹು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಬೀದರ್ ನಗರದಲ್ಲಿ ನಡೆಯಲಿದೆ. ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲ ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸುವುದರೊಂದಿಗೆ ಎಲ್ಲರೂ ಪುಸ್ತಕ ಖರೀದಿ ಮಾಡಬೇಕು. ಯಾಕೆಂದರೆ ಯಾವುದೇ ಒಂದು ಜಾತ್ರೆಗೆ, ಯಾವುದೇ ಒಂದು ಊರಿಗೆ ಹೋದಾಗ ನಾವು ಏನಾರ ಖರೀದಿ ಮಾಡ್ಕೊಂಡು ಬರ್ತಕ್ಕಂಥ ಒಂದು ಪರಿಪಾಠ ಮೊದಲಿಂದ ನಮ್ಮೆಲ್ಲರಲ್ಲಿ ಇದೆ. ಆದರೆ ಈ ಪುಸ್ತಕ ಸಂತೆಗೆ ಬಂದಿರತಕ್ಕಂಥ ಪ್ರತಿಯೊಬ್ಬರ ಕೈಯಲ್ಲಿ ಇಂತಿಷ್ಟು ಪ್ರತಿಯೊಬ್ಬರು ಬರೆದಿರ್ತಕ್ಕಂಥ ಸಾಹಿತ್ಯವನ್ನು ನಮ್ಮ ಕೈಯಲ್ಲಿ ಹಿಡ್ಕೊಂಡು ಹೋಗ್ತಕ್ಕಂಥ ಒಂದು ಪರಿಪಾಠ ನಾವು ನೀವೆಲ್ಲ ಬೆಳೆಸ್ಕೊಳ್ಳೋಣ. ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲು ನಮ್ಮ ನಿಮ್ಮ ತನು ಮನ ಧನದಿಂದ ದುಡಿಯೋಣ ಅಂತಕ್ಕಂಥ ಮಾತನ್ನು ತಿಳಿಸ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಭಕ್ತಿಪೂರ್ವಕ ಶರಣಾರ್ಥಿ.